ರೈತರೆ ನೀವು ಶ್ರೀಗಂಧನಾದ್ರೂ ಬಡೀರಿ, ರಕ್ತಚಂದನಾದ್ರೂ ಬೆಳೀರಿ, ಯಾವ ಪುಷ್ಪನು ಕಳ್ತನ ಮಾಡದಿರೋ ಅಷ್ಟು ಸೇಫ್ಟಿ ನಾವು ಕೊಡ್ತೀವಿ. ಸರ್ ನಮ್ಮ ಹತ್ರ ತಂತಿ ವರ್ಕ್ ಮಾತ್ರ ಇರಲ್ಲ, ನಮ್ಮ ಹತ್ರ ಮೆಶ್ ಕೂಡ ಇರುತ್ತೆ. ಮೆಶ್ ಹಾಕೊಡ್ತೀವಿ, ರೆಡಿಮೇಡ್ ಕಾಂಪೌಂಡ್ ಹಾಕ್ಬೇಕು, ಅದನ್ನು ನಾವು ಕೂಡ ಮಾಡ್ಕೊಡ್ತೀವಿ ಸರ್. ನಿಮ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಒಂದು ಇಬ್ರು ಮೂವರು ಬಂದ್ರು, ದುಡ್ಡು ಇಸ್ಕೊಂಡ್ರು, ಕೆಲಸ ಮಾಡಿಸ್ತೀನಿ ಅನ್ಬಿಟ್ಟು ಅವ್ರು ಏನ್ ಮಾಡ್ರು ಅಂತ ದುಡ್ಡು ಇಸ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರು. ಆಮೇಲೆ ಪಾಪ ಹುಡುಗ ಸಿಕ್ತಾ ಇದರ ಕುರಿ ಫಾರಂ ಮಾಡ್ತಾ ಇದೀನಿ ಅಂತಂದೆ. ಕುರಿ ಫಾರಂ ಮಾಡ್ತಾ ಇರೋ ಜಾಗದಲ್ಲಿ ಬಂದು ತುಂಬಾ ನೀಟಾಗಿ ಕೆಲಸ ಮಾಡ್ಕೊಟ್ಟಿದ್ದಾನೆ ಸರ್. ನಿಮಗೆ 7 feet ಪೋಲು, ಅದಕ್ಕೆ 6 lane ಟಾಟಾ ವೈರು ಸರ್. ಜಸ್ಟ್ ನಿಮ್ಗೆ 750 rupees ಮಾಡ್ಕೊಡ್ತೀನಿ ಸರ್. ಬರೀ 750 ಮಾಡ್ಕೊಡ್ತೀವಿ ಸರ್. ನಮ್ ರೈತರಿಗೆ ಇಂಟೈರ್ ಕರ್ನಾಟಕದಲ್ಲಿ, ಆಲ್ ಓವರ್ ಕರ್ನಾಟಕ, ಯಾವುದೇ ಭಾಗದಲ್ಲಿ ಇರಲಿ, ಯಾವುದೇ ಮೂಲೆಯಲ್ಲಿ ಇರಲಿ, ನಿಮ್ ಜಮೀನು ಬೆಟ್ಟದಲ್ಲಾದ್ರೂ ಇರ್ಲಿ, ಗುಡ್ಡದಲ್ಲಾದ್ರೂ ಇರ್ಲಿ, 750 rupees ನಾನು ಬಂದು ನಿಮ್ ಜಾಗ ಮಾಡ್ಕೊಡ್ತೀನಿ. ನಮ್ದು ಕ್ವಾಲಿಟಿಲಿ ಕಾಂಪ್ರೂವ್ ಆಗಲ್ಲ, ಬಿಕಾಸ್ ನಾವು ಕಲ್ನ ತರಿಸೋದು ಕೋಲಾರದಲ್ಲಿ ಚಿನ್ನದ ಗಣಿ ಅಂತಾನೆ ಒಂದು ಹೆಸರಂತ ಆಗಿದೆ. ಕಾನ್ಸೆಪ್ಟ್ ಇಟ್ಕೊಂಡು ಟಾಟಾ ಕಂಪನಿ ಅವ್ರು ಏನ್ ಮಾಡಿದ್ದಾರೆ, ಆಲ್ರೆಡಿ ಜಿಂಕ್ ಕೋಟೆಡ್ ಬ್ಲೂ ಕಲರ್ ಬಂದಿದೆ ವೈರ್. ಇದು ಅಷ್ಟು ಬೇಗ ತುಕ್ಕಿಡಿಯಲ್ಲ. ಸೊ ಹಾಗಾಗಿ ನಾವು ಕಸ್ಟಮರ್ಗೆ ಮತ್ತೆ ರೈತರಿಗೆ ರೆಫರ್ ಮಾಡೋದೇನಂದ್ರೆ ಟಾಟಾ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಖಂಡಿತವಾಗ್ಲು ಸರ್. ನಮ್ಮ ಹೆಸರು ಅಜಯ್ ಅಂತ, KM ಫೆನ್ಸಿಂಗ್ ವರ್ಕ್ ಮದ್ದೂರ್ನವ್ರು. ನಾವು ರೈತರನ್ನ ಗಮನದಲ್ಲಿ ಇಟ್ಕೊಂಡು ರೈತರು ಬೆಳೆಯುವಂತ ಬೆಳೆನ ನಾಶ ಆಗದೆ ಇರೋ ತರ ಮತ್ತು ಕಳ್ಳತನ ಆಗದೆ ಇರೋ ತರ, ಜಮೀನು ಒತ್ತುವರಿ ಮಾಡದೇ ಇರೋ ತರ ಅವ್ರಿಗೊಂದು ಸೇಫ್ಟಿಗೆ ಒಂದು ಕಾನ್ಸೆಪ್ಟ್ ತಂದಿದೀವಿ. ಅದು ನಮ್ಮ KM ಫೆನ್ಸಿಂಗ್ ವರ್ಕ್ ಮದ್ದೂರ್ ಕಡೆಯಿಂದ ಫೆನ್ಸಿಂಗ್ ವರ್ಕ್ ಸರ್. ನಿಮಗೆ ಫೆನ್ಸ್ ಮಾಡಿಸ್ಬೇಕು ಅಂತ ತುಂಬಾ ಕಡೆ ವಿಚಾರಿಸ್ತಾ ಇದ್ದೀರಾ, ಬಟ್ ನಮ್ಮಲ್ಲಿ ಒಂದ್ಸಲ ನೀವು ಮಾಡಿಸ್ಕೊಳ್ಳಿ. ಅತಿ ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಕೊಡ್ತೀವಿ. ಅದ್ರ ಬಗ್ಗೆ ಯಾವ ರೀತಿ, ಏನು, ಹೇಗೆ, ಕ್ವಾಲಿಟಿ, ಕಲ್ಲೆಲ್ಲಿಂದ ಬರುತ್ತೆ, ತಂತಿ ಹೇಗಿರುತ್ತೆ, ಯಾವ ತರ ತಂತಿ ಹಾಕ್ತಿವಿ, ನಮ್ ಲೇಬರ್ ಗಳು ಯಾವ ತರ ಇರುತ್ತೆ, ಮತ್ತೆ ಎಷ್ಟು ದಿನ ಕೆಲಸ ಮುಗಿಸ್ಕೊಡ್ತೀವಿ, ಎಲ್ಲೆಲ್ಲಿ ವರ್ಕ್ ಮಾಡ್ತೀವಿ. ಈ ಫೆನ್ಸಿಂಗ್ ವರ್ಕ್ ಅಂದ್ರೆ ಈ ಒಂದು ತಂತಿ ಬೇಲಿ ಕೆಲಸನ ರೈತರು ಪ್ರತಿ ದಿನ ಅಥವಾ ಪ್ರತಿ ವಾರ, ಪ್ರತಿ ತಿಂಗಳಿಗೊಂದ್ಸಲ ಮಾಡಲ್ಲ. ಮಾಡಿಸಿದ್ರೆ ಒಂದು 10-15 ವರ್ಷ ಆರಾಮಾಗಿರ್ಬೇಕು ಅಂತ ಮಾಡಿಸ್ತಾರೆ. ಅಂದ್ರೆ ಅವರು ಕ್ವಾಲಿಟಿ ವರ್ಕ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ದು ಯಾವ ತರ ಕ್ವಾಲಿಟಿ ಇರುತ್ತೆ ಸರ್? ಸರ್ ನಮ್ದು ಕ್ವಾಲಿಟಿಲಿ ಕಾಂಪ್ರೂವ್ ಆಗಲ್ಲ, ಬಿಕಾಸ್ ನಾವು ಕಲ್ನ ತರಿಸೋದು ಕೋಲಾರದಲ್ಲಿ ಚಿನ್ನದ ಗಣಿ ಅಂತಾನೆ ಒಂದು ಹೆಸರಂತ ಆಗಿದೆ ಕೋಲಾರ. ಸೊ ಹಾಗಾಗಿ ಕೋಲಾರದಲ್ಲಿ ನಾವು ಕಲ್ನ ಇಂಪೋರ್ಟ್ ಮಾಡ್ಕೊಂತೀವಿ ಅಲ್ಲಿಂದ. ಇದು ಪ್ಯೂರ್ ಹಸಿ ಕಲ್ ಇರುತ್ತೆ, ಯಾವುದೇ ತರ ಸುಟ್ಟಿರೋ ಕಲ್ಲಲ್ಲ. ಸುಟ್ಟಿರೋ ಕಲ್ಲಾದ್ರೆ ಬೇಗ ಒಡೆದೋಗುತ್ತೆ, ಕ್ರ್ಯಾಕ್ ಬೀಳುತ್ತೆ. ಬಟ್ ಇದು ಹಸಿ ಕಲ್ಲಾಗಿರೋದ್ರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಈ ತರ ಒಂದು ಕ್ವಾಲಿಟಿಲಿ ಕಾಂಪ್ರೂವ್ ಆಗಲ್ಲ. ಮತ್ತೆ ಇನ್ನೊಂದು ತಂತಿ ಸರ್, ತಂತಿಲಿ ನಾನಾ ರೀತಿ ಕ್ವಾಲಿಟಿ ಇದೆ. ಡ್ಯೂರಾಸ್ಟ್ರಾಂಗ್, ಸನ್ವಿಕ್, ಟಾಟಾ ಮತ್ತೆ ಮೈಕಾನ್. ಸರ್ ನೀವು ಅಬ್ಸರ್ವ್ ಮಾಡಿ, ಟಾಟಾ ಬಿಟ್ಟು ಬೇರೆ ತಂತಿಗಳು ಕಲರ್ ಬೇರೆ ಇರುತ್ತೆ. ಐ ಮೀನ್ ವೈಟ್ ಇರುತ್ತೆ, ಕಲರ್ ವೈಟ್. ಬಟ್ ಇದು ಬಂದು ಟಾಟಾ ಕಂಪ್ನಿದು ಬ್ಲೂ ಕಲರ್ ಬರುತ್ತೆ, ಜಿಂಕ್ ಕೋಟೆಡ್. ಏನಕ್ಕೆ ಟಾಟಾ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಮನೇಲಿ ಏನ್ ಮಾಡ್ತೀರಾ, ಒಂದು ಕಿಟಕಿಗೋ ವಾಸ್ಕೋಲ್ಗೋ ಕಬ್ಣ ಇರುತ್ತಲ್ಲ, ಕಬ್ಣಕ್ಕ ಪೇಂಟ್ ಮಾಡ್ತೀರಾ. ಏನಕ್ಕೆ ಪೇಂಟ್ ಮಾಡ್ತೀರಾ, ಬೇಗ ತುಕ್ಕಿಡಿಬಾರ್ದು ಅಂತ. ಸೊ ಹಾಗಾಗಿ ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಟಾಟಾ ಕಂಪನಿ ಅವ್ರು ಏನ್ ಮಾಡಿದ್ದಾರೆ, ಆಲ್ರೆಡಿ ಜಿಂಕ್ ಕೋಟೆಡ್ ಬ್ಲೂ ಕಲರ್ ಬಂದಿದೆ ವೈರ್. ಇದು ಅಷ್ಟು ಬೇಗ ತುಕ್ಕಿಡಿಯಲ್ಲ. ಸೊ ಹಾಗಾಗಿ ನಾವು ಕಸ್ಟಮರ್ಗೆ ಮತ್ತೆ ರೈತರಿಗೆ ರೆಫರ್ ಮಾಡೋದೇನಂದ್ರೆ ಟಾಟಾ ಹಾಕ್ಸ್ಕೊಳ್ಳಿ. ಟಾಟಾ ಬಿಟ್ಟು ಬೇರೆ ಕ್ವಾಲಿಟಿ ಹಾಕ್ಸ್ತೀನಿ ಅಂತಂದ್ರೆ ನಿಮ್ ದುಡ್ಡು ಕಮ್ಮಿ ಆಗ್ಬೋದು, ಬಟ್ ಏನಂದ್ರೆ ಕ್ವಾಲಿಟಿ ಇರಲ್ಲ. ಬೇಗ ನೀವು ಮತ್ತೆ ರೀವರ್ಕ್ ಮಾಡಿಸ್ಬೇಕಾಗುತ್ತೆ. ನೀವು ಇದಾಕೊಂಡ್ರೆ ಇನ್ನೊಂದು 10 ವರ್ಷ ಎಕ್ಸ್ಟ್ರಾ ಬಾಳಿಕೆ ಬರುತ್ತೆ. ಕಂಪ್ನಿ ಕಡೆಯಿಂದ 25 ವರ್ಷ ಕೊಟ್ಟಿರ್ತಾರೆ, ಇನ್ನೊಂದು 10 ವರ್ಷ ನೀವು ಬೇಕಾದ್ರೆ ಆರಾಮಾಗಿ ಬಾಳಿಕೆ ಬರೋ ತರ ನೋಡ್ಕೊಬೇಕಷ್ಟೇ ಸರ್. ಓಕೆ ಸರ್, ಈ ಸಪೋರ್ಟಿಂಗ್ ಎಲ್ಲ ಯಾವ ತರ ಕೊಟ್ಟಿರ್ತೀರಿ ಸರ್? ಏನಾದ್ರು ಮತ್ತೆ ಒಂದು 3 ವರ್ಷ 4 ವರ್ಷ ಆದ್ಮೇಲೆ ಅಲ್ಲಾಡಿಸಿದ್ರೆ ಬೀಳೋ ತರ? ಸರ್ ಸಪೋರ್ಟಿಂಗ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಪ್ರತಿ 8 ರಿಂದ 9 ಕಲ್ಗೆ ಅಥವಾ 7 ರಿಂದ 8 ಕಲ್ಗೆ ಡಿಪೆಂಡ್ ಆನ್ ಭೂಮಿ ಮೇಲೆ ಸರ್. ಭೂಮಿ ಡಿಪೆಂಡ್ ಆಗುತ್ತೆ. ಏನಕ್ಕೆ ಅಂದ್ರೆ ಕೆಲವು ಭೂಮಿ ಗಟ್ಟಿ ಇರುತ್ತೆ, ಗಟ್ಟಿ ಇರೋ ಭೂಮಿಗಳಿಗೆ ಒಂದ್ 8 ಕಲ್ ಕೊಟ್ರೆ ನೋ ಪ್ರಾಬ್ಲಮ್, ಏನಾಗಲ್ಲ. ಕೆಲವು ಭೂಮಿ ತೇವಾಂಶ ಇರುತ್ತೆ, ಅಲ್ಲಾಡದೆ ಶೇಕ್ ಆಗುತ್ತೆ ಕಂಬ. ಸೊ ಅಂತ ಒಂದು ಭೂಮಿಗಳಿಗೆ ಒಂದು 6 ಕಲ್ಗೆ, ಇನ್ನೊಂದ್ ಸ್ವಲ್ಪ ಹತ್ರ 6 ಕಲ್ಗೆ 7 ಕಲ್ಗೆ ಈ ತರ ಒಂದು ಸಪೋರ್ಟಿಂಗ್ ಪೋಲ್ ಕೊಡ್ಬೇಕು. ಸಪೋರ್ಟಿಂಗ್ ಪೋಲ್ ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಸರ್, ಒಂದು ವೈರ್ ನ ಗಟ್ಟಿಯಾಗಿ ಎಳೆದಿಟ್ಕೊಳ್ಳುತ್ತೆ ವೈರ್ ನ. ಮತ್ತೆ ಪೋಲ್ ಅಷ್ಟೇ ಶೇಕ್ ಆಗಲ್ಲ. ಮತ್ತೆ ಕಾರ್ನರ್, ಪ್ರತಿಯೊಂದು ಕಾರ್ನರ್ ಅಲ್ಲೂ ಡಬಲ್ ಪೋಲ್ ಹಾಕ್ತಿವಿ. ಮತ್ತೆ ಡಬಲ್ ಪೋಲ್ ಜೊತೆನು ಸಪೋರ್ಟ್ ಕಂಬನು ಹಾಕ್ಬಿಡ್ತೀವಿ. ಇಲ್ಲಿ ನೋಡ್ತಾ ಇರಬಹುದು ಸಪೋರ್ಟ್ ಕಂಬ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ ಯಾವ ತರ ನಿಲ್ಸಿದೆ ಒಂದು ಸಪೋರ್ಟ್ ಪೋಲ್ ನ. ಮತ್ತೆ ಪ್ರತಿಯೊಂದು ಕಾರ್ನರ್ ಅಲ್ಲೂ ಡಬಲ್ ಪೋಲ್ ಏನಕ್ಕೆ ಹಾಕ್ತಿವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಜಮೀನ ಉಳುಮೆ ಮಾಡಿಸ್ತಾ ಇರ್ತೀರಾ, ಉಳುಮೆ ಮಾಡಿಸೋ ಟೈಮಲ್ಲಿ ಟ್ರ್ಯಾಕ್ಟರ್ ಹೋಗಿ ಅದಕ್ಕೆ ಟಚ್ ಮಾಡಿ ಒಂದು ಪೋಲ್ ಮುರಿದೋಗುತ್ತೆ, ಇನ್ನೊಂದು ಪೋಲ್ ಇರುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ಏನಾದ್ರು ನಾವು ಸಿಂಗಲ್ ಪೋಲ್ ಹಾಕ್ತಿವಿ ಅಂತ ಹೇಳಿದ್ರೆ, ಅದೊಂದು ಪೋಲ್ ಮುರಿದೋದ್ರೆ ಮೂಲೆಯಲ್ಲಿ ಕಾರ್ನರ್ ಅಲ್ಲಿ ಏನಾದ್ರು ಒಂದು ಪೋಲ್ ಬೆಂಡ್ ಆಗಿ ಮುರಿದೋದ್ರೆ, ಏನ್ ಈ ಲೈನ್ ಇರುತ್ತೆ, ಒಂದು ಲೈನ್, ಆ ಲೈನ್ ಪ್ರೆಸರ್ ಅಲ್ಲಿ ಅದ್ರ ಮೇಲೆ ಇರುತ್ತೆ. ಆ ಪೋಲ್ ಮುರಿದೋದ್ರೆ ಸ್ವಲ್ಪ ಈ ತಂತಿ ಕಂಬ ಎಲ್ಲ ಲೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಕಾರ್ನರ್ ಅಲ್ಲಿ ಡಬಲ್ ಪೋಲ್ ನ ಹಾಕೊಡ್ತೀವಿ. ಓಕೆ ಸರ್, ಈ ಜಮೀನಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ರೆ ಮತ್ತೆ ಈ ಜಮೀನ್ ಓನರ್ ಹತ್ರ ತಮ್ಮ ಒಂದು ಅನುಭವನ ನಮ್ ಜೊತೆ ಹಂಚ್ಕೊಡ್ತೀರಾ ಸರ್?
ಖಂಡಿತವಾಗ್ಲೂ ಸರ್ ಅವ್ರನ್ನೇ ಕರೆಸ್ತೀನಿ, ಬರ್ತಾರೆ, ಇವಾಗ ಮಾತಾಡ್ಸ್ತೀನಿ. ಸರ್ ಬನ್ನಿ ಸರ್. ಸರ್ ಇವಾಗ ನಾವು ಕೆಲಸ ಮಾಡಿದೀವಿ, ನಿಮ್ಗೆ ಹೆಂಗ್ ಅನ್ಸಿದೆ ಹೇಳಿ ಸರ್. ಇಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಒಂದು ಇಬ್ರು ಮೂವರು ಬಂದ್ರು, ದುಡ್ಡು ಇಸ್ಕೊಂಡ್ರು, ಕೆಲಸ ಮಾಡಿಸ್ತೀನಿ ಅನ್ಬಿಟ್ಟು ಅವ್ರು ಏನ್ ಮಾಡ್ರು ಅಂತ ದುಡ್ಡು ಇಸ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರು. ಆಮೇಲೆ ಪಾಪ ಈ ಹುಡುಗ ಸಿಕ್ತಾ ಇದರ ಕುರಿ ಫಾರಂ ಮಾಡ್ತಾ ಇದೀನಿ ಅಂತಂದೆ. ಕುರಿ ಫಾರಂ ಮಾಡ್ತಾ ಇರೋ ಜಾಗದಲ್ಲಿ ಬಂದು ತುಂಬಾ ನೀಟಾಗಿ ಕೆಲಸ ಮಾಡ್ಕೊಟ್ಟಿದ್ದಾನೆ. ಫಿನಿಶಿಂಗು ತುಂಬಾ ಚೆನ್ನಾಗಿ ಬಂದೈತೆ. ಒಳ್ಳೆ ಹುಡುಗ, ನಂಬಿಕೆ ಇಟ್ಟು ಕೆಲಸ ಮಾಡಿಸಿ ತುಂಬಾ ನೀಟಾಗಿ ಕೆಲಸ ಬರುತ್ತೆ. ಈಗ ಬಹಳಷ್ಟು ಜನ ರೈತರು ಶ್ರೀಗಂಧ ಮರಗಳನ್ನ ಬೆಳೆಸ್ಬೇಕು ಅಂತ ಅನ್ಕೋತಾರೆ. ಅವ್ರಿಗೆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇನ್ನೇನ್ ಶ್ರೀಗಂಧ ಕಟಿಂಗ್ ಟೈಮ್ ಬರ್ತಿದ್ದಂಗೆ ಕಳ್ಳರ ಕಾಟ ಸಿಕ್ಕಾಪಟ್ಟೆ ಇರುತ್ತೆ, ಎಲ್ಲಿಂದನೋ ಬಂದು ಹೆಂಗೋ ಮಾಡಿ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ನೀವು ಯಾವ ತರ ಸೇಫ್ಟಿ ಕೊಡ್ತೀರಿ ಸರ್? ಸರ್ ಇವಾಗ ರೈತರು ಬರೀ ಶ್ರೀಗಂಧ ಅಂತ ಅಲ್ಲ, ತುಂಬಾ ಬೆಳೆ ಬೆಳಿತಾರೆ. ಶ್ರೀಗಂಧ ಆಮೇಲೆ ರಕ್ತಚಂದನ ಬೆಳಿತಾರೆ, ಒಳಗಡೆ ಶೆಡ್ ಮಾಡ್ತಾರೆ, ಕುರಿ ಫಾರ್ಮ್ ಮಾಡ್ತಾರೆ, ಕೋಳಿ ಫಾರ್ಮ್ ಮಾಡ್ತಾರೆ, ಮತ್ತೆ ಹಂದಿ ಫಾರ್ಮ್ ಮಾಡ್ತಾರೆ, ಮತ್ತೆ ಭತ್ತ ಬೆಳಿತಾರೆ, ರಾಗಿ ಬೆಳಿತಾರೆ, ಮತ್ತೆ ನೀಲಗಿರಿ ಹಾಕ್ತಾರೆ, ಮರಗಳು ಹಾಕ್ತಾರೆ, ಕಾಸ್ಟ್ಲಿ ಮರಗಳು ಹಾಕ್ತಾರೆ. ಈ ತರ ಸುಮಾರು ಬೆಳೆನ ಬೆಳಿತಾರೆ. ಅವ್ರಿಗೆ ಲಾಸ್ ಆಗದೆ ಒಂದು, ಏನಾದ್ರು ಬಂದು ಪ್ರಾಣಿಗಳು ನಾಶ ಮಾಡೋದ್ರಿಂದ, ಮತ್ತೆ ಇನ್ನೊಂದು ಯಾರಾದ್ರೂ ಒಂದು ಕಳ್ತನ ಮಾಡೋದ್ರಿಂದ ಅಷ್ಟೇ ಅವ್ರಿಗೆ ನಾಶ ಆಗೋದು. ಮಳೆ ಬಂದ್ರೆ ಪ್ರಕೃತಿ ಏನ್ ಮಾಡಕ್ ಆಗಲ್ಲ ಅದು. ಸೊ ಈ ಕಳ್ತನ ಮಾಡೋದು ಮತ್ತೆ ಈ ಕಾಡು ಪ್ರಾಣಿ ನಾಶಕ್ಕೆ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ. ನಮ್ಮ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಅವ್ರು 25 ವರ್ಷ 30 ವರ್ಷ ಯಾವ್ದೇ ಕಳ್ತನ ಆಗದೆ ತರ ನೋಡ್ಕೊಬಹುದು ಸರ್, ಕಾಪಾಡ್ಕೊಬಹುದು ಜಮೀನ. ಇದಕ್ಕೆ ನಾವು ಭರವಸೆ ಕೊಡ್ತೀವಿ ಸರ್. ಸರ್ ಈಗ ನೀವು ಫೆನ್ಸಿಂಗ್ ವರ್ಕ್ ನ ಯಾವ ಬೆಲೆಯಲ್ಲಿ ಮಾಡ್ಕೊಡ್ತೀರಿ ಅಂತ ಹೇಳ್ತೀರಾ? ಸರ್ ಖಂಡಿತವಾಗ್ಲೂ ಹೇಳ್ತೀನಿ. ಯಾರು ಇದುವರೆಗೂ ರೇಟ್ ನ ರಿವೀಲ್ ಮಾಡಿಲ್ಲ, ಬಟ್ ನಾನ್ ರಿವೀಲ್ ಮಾಡ್ತಾ ಇದ್ದೀನಿ ಸರ್. ನಿಮಗೆ 7 ಫೀಟ್ ಪೋಲೋ, ಅದಕ್ಕೆ 6 ಲೈನ್ ಟಾಟಾ ವೈರು ಸರ್, ಜಸ್ಟ್ ನಿಮ್ಗೆ 750 ರುಪೀಸ್ ಮಾಡ್ಕೊಡ್ತೀನಿ ಸರ್. ಬರೀ 750 ಮಾಡ್ಕೊಡ್ತೀವಿ ಸರ್. ನಮ್ ರೈತರಿಗೆ ಇಂಟೈರ್ ಕರ್ನಾಟಕದಲ್ಲಿ ಕರ್ನಾಟಕ ಯಾವುದೇ ಭಾಗದಲ್ಲಿ ಇರಲಿ, ಯಾವುದೇ ಮೂಲೆಯಲ್ಲಿ ಇರಲಿ, ನಿಮ್ ಜಮೀನು ಬೆಟ್ಟದಲ್ಲಾದ್ರೂ ಇರಲಿ, ಗುಡ್ಡದಲ್ಲಾದ್ರೂ ಇರಲಿ, 750 ರುಪೀಸ್ ನಾನು ಬಂದು ನಿಮ್ ಜಾಗ ಮಾಡ್ಕೊಡ್ತೀನಿ ಸರ್. ಸರ್ ನಮ್ಮ ಹತ್ರ ತಂತಿ ವರ್ಕ್ ಮಾತ್ರ ಅಲ್ಲ, ನಮ್ಮ ಹತ್ರ ಮೆಶ್ ವರ್ಕ್ ಕೂಡ ಅವೈಲಬಲ್ ಇರುತ್ತೆ ಸರ್. ನೋಡ್ಬೋದು ನೀವು ಟಾಟಾ ಮೆಶ್ ಬಗ್ಗೆ ಮೋಸ ಹೋಗ್ತಾ ಇರ್ತೀರಾ, ಟಾಟಾ ಮೆಶ್ ಯಾವ್ದಂತ ಕೇಳ್ತಾ ಇರ್ತೀರಾ ಸರ್. ಬನ್ನಿ ನಾನು ಟಾಟಾ ಮೆಶ್ ಯಾವ್ದಂತ ತೋರಿಸ್ತೀನಿ ಸರ್. ನೋಡ್ತಾ ಇದೀರಲ್ಲ, ಇದು ಸರ್ ಒರಿಜಿನಲ್ ಟಾಟಾ ಮೆಶ್ ಮೇಲೆ ಹತ್ತಡಿಗೆ ಒಂದು ಟಾಟಾ ಅನ್ನೋ ಒಂದು ಸಿಂಬಲ್ ಇರುತ್ತೆ. ಎಲ್ಲೇ ತರಿಸ್ಕೊಳ್ಳಿ, ಟಾಟಾ ಅನ್ನೋ ಸಿಂಬಲ್ ಇದ್ರೆ ಮಾತ್ರ ಸರ್ ಟಾಟಾ ಮೆಶ್ ನ ಹಾಕ್ಸ್ಕೊಳ್ಳಿ. ಸುಮ್ನೆ ಅವರು ಬ್ಲೂ ಕಲರ್ ಪೇಂಟ್ ಮಾಡ್ಕೊ ಬಂದ್ಬಿಟ್ಟು ನಿಮ್ಗೆ ಸರ್ ಇದೇ ಟಾಟಾ ಅಂತ ಹೇಳ್ತಾರೆ, ಯಾವ್ದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ ಸರ್. ಟಾಟಾ ಒಂದು ಮೆಶ್ ಮೇಲೆ ಟಾಟಾ ಅಂತ ಒಂದು ಸಿಂಬಲ್ ಇರುತ್ತೆ, ಅಬ್ಸರ್ವ್ ಮಾಡಿ ನೋಡಿ ಹಾಕ್ಸ್ಕೊಳ್ಳಿ ಸರ್. ಇದೇ ಒರಿಜಿನಲ್ ಟಾಟಾ ಸರ್ ಮೆಶ್. ಓಕೆ ಸರ್. ಸರ್ ಈಗ ನಿಮ್ಮ ಹತ್ರ ಒಂದು ತಂತಿ ಬೇಲಿ ಕೆಲಸ ಅಥವಾ ಮೆಶ್ ವರ್ಕ್ ಮಾಡಿಸ್ಕೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ಡಿಸ್ಪ್ಲೇ ಮೇಲೆ ನಮ್ದು ನಂಬರ್ ಬರ್ತಾ ಇರುತ್ತೆ, ಕಾಲ್ ಮಾಡಿ. ನಿಮ್ದು ಯಾವ ಡಿಸ್ಟಿಕ್ ಆದ್ರೂ ಆಗಿರ್ಲಿ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ ಜಾಗಕ್ಕೆ ಬಂದು ಅಳತೆ ಮಾಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಟೇಶನ್ ಕೊಟ್ಟು ಹೋಗ್ತೀನಿ. ನಿಮ್ಗೆ ನಮ್ಮ ರೇಟ್ ಇಷ್ಟ ಆಯ್ತಾ, ಖಂಡಿತವಾಗ್ಲೂ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಮತ್ತೆ ನಮ್ ಕ್ವಾಲಿಟಿ ಏನೇನ್ ಹೇಳಿದ್ರೆ ಅದನ್ನ ಕಾಂಪ್ರೋ ಆಗಲ್ಲ, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 4 ಜನ ನನ್ನ ಕೆಲಸ ನೋಡಿ ಇನ್ನೂ 4 ಜನ ಕೆಲಸ ಕೊಡ್ಬೇಕು, ಆ ರೀತಿ ಮಾಡ್ಕೊಡ್ತೀನಿ. 4 ಜನ ಮೆಚ್ಚೋ ತರ ಕೆಲಸ ಮಾಡ್ಕೊಡ್ತೀನಿ ಸರ್. ದಯವಿಟ್ಟು ಕಾಲ್ ಮಾಡಿ. ಧನ್ಯವಾದಗಳು ಸರ್.